ನೋಡಿ ಕ್ವಶನ್ನು, ಲೆಟ್ ಎ ಈಸ್ ಈಕ್ವಲ್ ಟು ಎ ಬಿ ಸಿ ಡಿ ಆ್ಯಂಡ್ ಬಿ ಈಸ್ ಈಕ್ವಲ್ ಟು 1 2 3 4 5. ಫೈಂಡ್ ದ ನಂಬರ್ ಆಫ್ ಒನ್ ಟು ಒನ್ ಫಂಕ್ಷನ್ ಆ್ಯಂಡ್ ಆನ್ ಟು ಫಂಕ್ಷನ್ ಫ್ರಮ್ ಎ ಟು ಬಿ. ಸೆಕೆಂಡ್ ಬಂದು ಬಿ ಟು ಎ. ನೋಡಿ ಹೆಂಗೆ ಮಾಡೋದು. ಫಸ್ಟು ಎ ಬರ್ಕೊಬಿಡಿ. ಎ ಬಂತು ಇಲ್ಲಿ ನೋಡಿ, ಎ ಬಿ ಸಿ ಡಿ ಇದೆ. ನಮಗೆ ಎಲಿಮೆಂಟ್ಸ್ ಎಷ್ಟಿದೆ ಅದು ಬೇಕಾಗತ್ತೆ. ಈಗ ನೋಡಿ ಎಮ್ ಅಂದ್ಕೊಳ್ಳೋಣ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಈಸ್ 4. ಅರ್ಥ ಆಗ್ತಿದೆಯಲ್ವಾ. ಬಿ ಬಂದು 1 2 3 4 5 ಇದೆ. ಅದನ್ನ ಎನ್ ಅಂದ್ಕೊಳ್ಳೋಣ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಈಸ್ 5. ಇಲ್ಲಿ ಬರೀ ನಿಮಗೆ ನಂಬರ್ ಆಫ್ ಫಂಕ್ಷನ್ ಫ್ರಮ್ ಎ ಟು ಬಿ ಕೇಳಿಲ್ಲ. ಇಲ್ಲಿ ಕೇಳಿರೋದು ನಂಬರ್ ಆಫ್ ಒನ್ ಟು ಒನ್ ಫಂಕ್ಷನ್ ಫ್ರಮ್ ಎ ಟು ಬಿ ಆನ್ ಟು 1 to 1 ಆ್ಯಂಡ್ ಆನ್ ಟು. ಗೊತ್ತಾಗ್ತಿದೆಯಾ. ಫಸ್ಟು ದ ನಂಬರ್ ಆಫ್ ಒನ್ ಟು ಒನ್ ಫಂಕ್ಷನ್ಸ್ ಫ್ರಮ್ ಎ ಟು ಬಿ. ಇದು ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಇದನ್ನ ಚೆಕ್ ಮಾಡ್ಕೊಬಿಡೋಣ. ನೋಡಿ ರಫ್ ವರ್ಕ್ ಇದು ಬರೀತಾ ಇರೋದು, ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಈಗ ಒನ್ ಟು ಒನ್ ಫಂಕ್ಷನ್ಗೆ ಜ್ಞಾಪಕ ಇಟ್ಕೊಳ್ಳಿ. ಕಂಡೀಷನ್ ಏನಂದರೆ, ಇದು ಫಸ್ಟ್ ಅಂದ್ಕೊಳ್ಳಿ ಸೆಟ್ಟು. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ದ ಫಸ್ಟ್ ಸೆಟ್ಟು ಶುಡ್ ಬಿ ಲೆಸ್ ದ್ಯಾನ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ದ ಸೆಕೆಂಡ್ ಸೆಟ್. ಆವಾಗ ಒನ್ ಟು ಒನ್ ಫಂಕ್ಷನ್ನು ಫಾರ್ ಒನ್ ಟು ಒನ್ಗೆ. ಗೊತ್ತಾಗ್ತಿದೆಯಾ. ಈ ಥರ ಫೋರ್ಕು ಇದು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ. ಈಗ ನೋಡಿ ಫಸ್ಟ್ ಚೆಕ್ ಮಾಡ್ಕೊಬಿಡಿ. ಎ ಎಷ್ಟು ಎಲಿಮೆಂಟು 4, ಬಿದು ಎಷ್ಟು ಎಲಿಮೆಂಟ್ 5. ಅಂದರೆ 4 ಈಸ್ ಲೆಸ್ ದ್ಯಾನ್ 5 ಆಗುತ್ತೆ. ಅದಕ್ಕೆ ಒನ್ ಟು ಒನ್ ಫಂಕ್ಷನ್ ಇರುತ್ತೆ. ಫಸ್ಟ್ ಇರುತ್ತಾ ಇಲ್ವೋ ನೋಡ್ಕೊಬಿಡಿ. ಇರುತ್ತೆ ಅಂತ ಗೊತ್ತಾದಮೇಲೆ ಎಗೆ ಡಿನೋಟ್ ಮಾಡಿರೋದೇನು ಎಮ್, ಇದನ್ನ ಎಮ್ ಅಂತ ಬರ್ಕೊಳ್ಳಿ. ಬಿಗೆ ಡಿನೋಟ್ ಮಾಡಿರೋದೇನು ಎನ್ನು, ಇದು ಎನ್ ಅಂತ ಬರ್ಕೊಳ್ಳಿ. ಈ ಫಾರ್ಮುಲಾ ಬಂದು ಫಸ್ಟು ಇದು ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬೇಕು. ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇದು ಮೈನಸ್ ಇದು ಮಾಡ್ಕೋಬೇಕು, ಎನ್ ಮೈನಸ್ ಎಮ್ ಫ್ಯಾಕ್ಟೋರಿಯಲ್. ಈಗ ಎನ್ ಫ್ಯಾಕ್ಟೋರಿಯಲ್ ಅಂದರೆ 5 ಫ್ಯಾಕ್ಟೋರಿಯಲ್, ಎನ್ ಮೈನಸ್ ಎಮ್ ಅಂದರೆ 5 ಮೈನಸ್ 4 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ 5 ಮೈನಸ್ 1 ಅಂದರೆ 1 ಫ್ಯಾಕ್ಟೋರಿಯಲ್. ಕ್ಯಾಲ್ಸಿಲ್ ಮಾಡಿದ್ರೆ 5 ಫ್ಯಾಕ್ಟೋರಿಯಲ್ ಬೈ 1 ಫ್ಯಾಕ್ಟೋರಿಯಲ್ ಮಾಡಿದ್ರೆ 5 ಫ್ಯಾಕ್ಟೋರಿಯಲ್ ಬೈ 1 ಫ್ಯಾಕ್ಟೋರಿಯಲ್ ಅಂದರೆ 1 ಮಾಡಿದ್ರು ನಡೆಯುತ್ತೆ, ಇಲ್ಲಾಂದರೆ 5 ಫ್ಯಾಕ್ಟೋರಿಯಲ್ ಮಾಡಿದ್ರು ಸಾಕು. 120 ಆನ್ಸರ್. ಈಗ ನೋಡಿ ನಂಬರ್ ಆಫ್ ಆನ್ ಟು ಫಂಕ್ಷನ್ 0. ಯಾಕಂದರೆ ಒನ್ ಟು ಒನ್ ಫಂಕ್ಷನ್ ಇದ್ದರೆ ಆನ್ ಟು ಫಂಕ್ಷನ್ಸ್ ಇರಲ್ಲ. ಆನ್ ಟು ಫಂಕ್ಷನ್ ಇದ್ದರೆ ಒನ್ ಟು ಒನ್ ಫಂಕ್ಷನ್ ಇರಲ್ಲ. ಜ್ಞಾಪಕ ಇಟ್ಕೊಬಿಡಿ. ಯಾವಾಗ ಒಂದು ಕಡಿಮೆ ಒಂದು ಜಾಸ್ತಿ ಇದ್ದರೆ. ಅರ್ಥ ಆಗ್ತಿದೆಯಲ್ವಾ ಸೆಟ್. ಈಗ ನೋಡಿ ದ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಫ್ರಮ್ ಎ ಟು ಬಿ ಈಸ್ ಈಕ್ವಲ್ ಟು 0. ಸೆಕೆಂಡಿಗೆ ಈಗ ಬಿ ಟು ಹೇಗೆ ಮಾಡೋಣ. ದ ನಂಬರ್ ಆಫ್ ಒನ್ ಟು ಒನ್ ಫಂಕ್ಷನ್ ಅಥವಾ 1 1 ಈ ಥರ ಬರೆದು ನಡೆಯುತ್ತೆ. 1 1 ಫಂಕ್ಷನ್ಸ್ ಫ್ರಮ್ ಬಿ ಟು ಎ. ಈಗ ನೋಡಿ ಇಲ್ಲಿ ಫಸ್ಟ್ ಸೆಟ್ ಯಾವುದು, ಬಿ ಇದೆ. ಅರ್ಥ ಆಗ್ತಿದೆಯಾ. ಸೆಕೆಂಡ್ ಸೆಟ್ ಯಾವುದು, ಎ. ಬಿ ನೋಡಿ 5 ಇದೆ, ಎ ಬಂದು 4 ಇದೆ. ಬಿ ಈಸ್ ಗ್ರೇಟರ್ ದ್ಯಾನ್ ಎ ಇದೆ. ಅಂದರೆ ಫಸ್ಟ್ ಸೆಟ್ಟು ಗ್ರೇಟರ್ ದ್ಯಾನ್ ಸೆಕೆಂಡ್ ಸೆಟ್ ಇದ್ದರೆ ಇದು ಆನ್ ಟು ಫಂಕ್ಷನ್ ಇರುತ್ತೆ, ಒನ್ ಟು ಒನ್ ಇರಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಒನ್ ಟು ಒನ್ ಫಂಕ್ಷನ್ 0. ಜ್ಞಾಪಕ ಇಟ್ಕೊಳ್ಳಿ. ಕಂಡೀಷನ್ ಏನು, ಫಸ್ಟ್ ಸೆಟ್ಟು ಶುಡ್ ಬಿ ಲೆಸ್ ದ್ಯಾನ್ ಒನ್ ಟು ಒನ್ಗೆ. ಇಲ್ಲಿ ಫಸ್ಟ್ ಸೆಟ್ಟು ಬಿ, ಅದು ಜಾಸ್ತಿ ಇದೆ. ಇಲ್ಲಿ ನೋಡಿ ಫಸ್ಟ್ ಸೆಟ್ ಯಾವುದು, ಬಿ. ಬಿದು ನಂಬರ್ ಎಷ್ಟು 5, ಅದು ಜಾಸ್ತಿ ಇದೆ ಕಂಪೇರ್ ಟು 4. ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಬಿ ಜಾಸ್ತಿ ಇದೆ, ಅದಕ್ಕೋಸ್ಕರ ಒನ್ ಟು ಒನ್ ಫಂಕ್ಷನ್ ಬರಲ್ಲ. ನಂಬರ್ ಆಫ್ ಒನ್ ಟು ಒನ್ ಫಂಕ್ಷನ್ 0. ಈಗ ನಂಬರ್ ಆಫ್ ಆನ್ ಟು ಫಂಕ್ಷನ್, the number of on two functions
ಫ್ರಮ್ ಬಿ ಟು ಎ. ಇದು ಆನ್ ಟು ಇರುತ್ತೆ. ಈಗ ಡಿನೋಷನ್ ಫಸ್ಟ್ಗಳು ಬರ್ಕೋಬಿಡಿ. ಇಲ್ಲಿ ಬಿ ಎಷ್ಟು 5, ನಂಬರ್ 5 ಎನ್ನು, ಇದು ಎಮ್. ಪಿ ಆಫ್ ಎನ್ ಕಾಮ ಎಮ್ ಮಾಡ್ಕೋಬೇಕು, ಅಥವಾ ಡೈರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಪಿ ಆಫ್ ಫಸ್ಟು ಜಾಸ್ತಿ ಬರ್ಕೊಳ್ಳಿ, ಯಾವುದು 5 ಆನ್ ಟು ಫಂಕ್ಷನ್ಗೆ ಪಿ ಆಫ್ ಅಂತ ಬರೆದು 5, 4 ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಈ ಪಿ ಆಫ್ 5, 4 ಫೈಂಡ್ ಮಾಡೋದು ಯಾವ ಥರ ಅಂದರೆ, ವಿ ಹ್ಯಾವ್ ಅಂತ ಬರೆದು ಪಿ ಆಫ್ 5, 4 ಈಸ್ ಈಕ್ವಲ್ ಟು ಅಂತ ಬರೆದು, ಇದಕ್ಕೆ ಫಾರ್ಮುಲಾ ಬಂದು ಸಮೇಷನ್ ಆಫ್ ಕೆ 0 to 4, ಆಮೇಲೆ -1 ಪವರ್ ಕೆ, ಆಮೇಲೆ 4c 4 - ಕೆ, ಆಮೇಲೆ 4 - ಕೆ ಹೋಲ್ ಪವರ್ 5. ಇದು ಫಾರ್ಮುಲಾ. ಪಿ ಆಫ್ 5, 4ಗೆ ಇದು ಫಾರ್ಮುಲಾ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಫಸ್ಟು ಕೆ ಜಾಗದಲ್ಲಿ 0 ಹಾಕ್ಕೋಬೇಕು. ಗೊತ್ತಾಯ್ತಲ್ವ? ಇದು ಯಾವ ಥರ ಮಾಡೋದಂದರೆ, 0 to ಕಡಿಮೆ ಇದೆಯಲ್ಲ, 0 to 4 ಬರ್ಬಿಟ್ಟು -1 ಪವರ್ ಕೆ, 4c 4 - ಕೆ, 4 - ಕೆ ಹೋಲ್ ಪವರ್ 5. ಇದು ಫಾರ್ಮುಲಾ ನಾವು ಕಳ್ಸ್ಕೊಬಿಡಿ. ಆಮೇಲೆ ಏನು ಮಾಡಬೇಕಿಲ್ಲಿ, ಫಸ್ಟ್ ಪಿ ಆಫ್ 5, 4 ಈಸ್ ಈಕ್ವಲ್ ಟು ಕೆ ಜಾಗದಲ್ಲಿ 0 ಹಾಕಿ, -1 ಪವರ್ 0, 4c 4 - 0, 4 - 0 ಹೋಲ್ ಪವರ್ 5, ಪ್ಲಸ್ ಕೆ ಜಾಗದಲ್ಲಿ 1 ಹಾಕಿ, -1 ಪವರ್ 1, 4c 4 - 1, 4 - 1 ಹೋಲ್ ಪವರ್ 5. ಆಮೇಲೆ ಕೆ ಜಾಗದಲ್ಲಿ 1 ಹಾಕಿದ್ಮೇಲೆ 2 ಹಾಕಿ, -1 ಪವರ್ 2, 4c 4 - 2, 4 - 2 ಹೋಲ್ ಪವರ್ 5. ಈಗ ಕೆ ಜಾಗದಲ್ಲಿ 3 ಹಾಕಿ, -1 ಪವರ್ 3, 4c 4 - 3, 4 - 2 ಪವರ್ 4 - 3 ಪವರ್ 5, ಪ್ಲಸ್ ಕೆ ಜಾಗದಲ್ಲಿ 4, -1 ಪವರ್ 4, 4c 4 - 4, 4 - 4 ಹೋಲ್ ಪವರ್ 5. ಆಯ್ತಲ್ವಾ? 4ಗೆ ನಿಲ್ಲಿಸ್ಬೇಕು. ಕೆ ಜಾಗದಲ್ಲಿ 0 ಸ್ಟಾರ್ಟ್ ಮಾಡಬೇಕು, 4ಗೆ ನಿಲ್ಲಿಸ್ಬೇಕು. ನೋಡಿ, ಇದನ್ನ ಫೈನ್ ಮಾಡೋದು ಯಾವ ಥರ ಅಂದರೆ, therefore ಪಿ ಆಫ್ 5, 4 ಈಸ್ ಈಕ್ವಲ್ ಟು ಅಂತ ಬರೆದು ಕ್ಯಾಲ್ಸಿಲಿ ನಾನು ಹೇಳ್ದಂಗೆ ಟೈಪ್ ಮಾಡ್ಕೊಳ್ಳಿ. ನೋಡಿ, ನೋಡ್ಕೊಳ್ಳಿ, ಶಿಫ್ಟು ಲಾಗ್ ಹೊಡೀರಿ, ಶಿಫ್ಟ್ ಹೊಡೆದು ಲಾಗ್ ಹೊಡಿಬೇಕು, ಸಮೇಷನ್ ಬರುತ್ತೆ. ಇದನ್ನ ಟೈಪ್ ಮಾಡಿ. ಫಸ್ಟು ಬ್ರ್ಯಾಕೆಟ್ ಓಪನ್, -1 ಬ್ರ್ಯಾಕೆಟ್ ಕ್ಲೋಸ್ ಪವರ್ ಕೆ ಬದಲು ಎಕ್ಸ್ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಬ್ರ್ಯಾಕೆಟ್ ಓಪನ್ 4 ಶಿಫ್ಟ್ ಡಿವೈಡ್, ಬ್ರ್ಯಾಕೆಟಲ್ಲಿ 4 - x ಹೊಡಿಬೇಕು, 4 - xಗೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಮತ್ತು ಇನ್ನೊಂದು ಬ್ರ್ಯಾಕೆಟ್ 4cಗೆ ಕ್ಲೋಸ್ ಮಾಡಿ. ಆಮೇಲೆ ಬ್ರ್ಯಾಕೆಟ್ ಓಪನ್ 4 - ಕೆ ಆಲ್ಫಾ ಎಕ್ಸು, ಕೆ ಜಾಗದಲ್ಲಿ ಆಲ್ಫಾ ಎಕ್ಸ್ ಹಾಕಿ ಪವರ್ 5. ಆಮೇಲೆ ಈ ಸೈಡ್ ಬಟನ್ ಹೊಡೀರಿ, ಇಷ್ಟು ಟೈಪ್ ಮಾಡಿದ್ಮೇಲೆ 0 ಹೊಡೀರಿ ಇಲ್ಲಿ, ಮತ್ತು ಸೈಡ್ ಬಟನ್ ಹೊಡೀರಿ, ಮೇಲ್ಗಡೆ ಹೋಗುತ್ತೆ, ಅಲ್ಲಿ 4 ಹೊಡೀರಿ, ಈಕ್ವಲ್ ಹೊಡೀರಿ, ಆನ್ಸರ್ ಬಂದ್ಬಿಡುತ್ತೆ 240 ಆನ್ಸರ್. ನೀಟಾಗಿ ಟೈಪ್ ಮಾಡಬೇಕು. ಮೇನ್ ಏನಂದರೆ, ಅಲ್ಲಿ ನೀವು ಕೆ ಜಾಗದಲ್ಲಿ ಎಕ್ಸ್ ಹಾಕ್ಕೋಬೇಕು. ಅರ್ಥ ಆಯ್ತಲ್ವಾ? therefore ಲಾಸ್ಟಲ್ಲಿ ಸೆಂಟೆನ್ಸ್ ಬಂದ್ಬಿಟ್ಟು, therefore ದ ನಂಬರ್ ಆಫ್ onto functions from B to A is 240. ಇಷ್ಟೇ ಆನ್ಸರ್. ರೈಟ್ ಅಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.